ಏನಾಯಿತು? ನೋಡಿ, ಈ ಥರ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಈ ಥರ ಒಂದು ಎಡವಟ್ಟು ವಾಹನಗಳನ್ನ ಕೊಟ್ಟು ಇವತ್ತು ಈ ರೀತಿ ಪಾಪ ಅರಣ್ಯ ಪ್ರದೇಶಗಳು ಈ ರೀತಿ ಆಗೋಯ್ತದ ವಾಹನಗಳು. ನೋಡ್ರಪ್ಪ, ಅಪ್ಪಪ್ಪ ಸ್ವಾಮಿ, ಅಣ್ಣ ಹೆಂಗ್ ನುಗ್ಬಿಟ್ಟ. ನೆಟ್ವರ್ಕ್ ಹುಡುಕ್ತಾರೆ ಪಾಪ ಅಲ್ಲಿ ಹೋಗ್ಬಿಟ್ಟು. ಅಣ್ಣ ಏನಾಯ್ತಣ್ಣ? ರಿಪೇರಿಯಾ? ಓಹೋ, ನೆಟ್ವರ್ಕ್ ಬೇಕಾದ್ರೆ ಅಲ್ಗೋಗ್ಬೇಕು. ನೆಟ್ವರ್ಕ್ ಅಲ್ಲಿ ಸಿಗುತ್ತೆ. ಯಾರು ಫೋನ್ ಮಾಡಕ್ ಹೋಗೋರಲ್ಲ ಅಲ್ಲಿ. ನಾನು ಹೊಂಟೋದ್ರೆ ಮಾಹಿತಿ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಹಾಕ್ಬಿಟ್ಟು ಹೊಂಟೋಯ್ತೀನಿ. ನೋಡಿ, ನಮ್ಮ ಮಹದೇಶ್ವರ ಬೆಟ್ಟಗೆ ಭಕ್ತಾದಿಗಳು ನೋಡಿ ಈ ರೀತಿ ಆಗಮಿಸ್ತಾ ಇರ್ತಾರೆ. ನೋಡಿ, ನಮ್ಮ ಅರಣ್ಯ ಏನು ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಚಾಲಕರು, ನಿರ್ವಾಹಕರು ಈ ರೀತಿ ಕಂಗಾಲಾಗಿ ನಿಂತ್ಕೊಂತಾರೆ. ಅದರಲ್ಲೂ ವಿಶೇಷವಾಗಿ ಭಕ್ತಾದಿಗಳು ಸಹ ನೋಡಿ ಈ ರೀತಿ ಎಡವಟ್ಟಾಗಿ ನಿಂತ್ಕೊಂತಾರೆ. ನೋಡಿ, ಇವೆಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು? ನೀವು ಚೆನ್ನಾಗಿರೋ ವಾಹನಗಳನ್ನು ಕೊಡಬೇಕು ಕಣ್ರಪ್ಪ. ಸುಮಾರು ಸಲ ಹಿಂಗಾಗಿದೆ, ಬಟ್ ನಾನು ವೀಡಿಯೋ ಹಾಕಿರಲಿಲ್ಲ. ಇವಾಗ ನನಗೆ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ, ಅದಕ್ಕೋಸ್ಕರ ನೀಟಾಗಿ ವೀಡಿಯೋ ಮಾಡಾಕ್ತೀನಿ. ಸೊ ದಯವಿಟ್ಟು ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ಉತ್ತಮವಾದ ವಾಹನಗಳ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡಿ ಅಂತ ಒಂದು ಮನವಿಯಾಗಿ ಕಳ್ತೀನಿ. ನೋಡಿ, ಈ ರೀತಿ ಅರಣ್ಯ ಪ್ರದೇಶಗಳಲ್ಲಿ ಈ ರೀತಿ ವಾಹನಗಳು ಹಿಂಗೆ ಆಗ್ಬಿಟ್ರೆ ನೋಡಿ, ಅವ್ರು ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡಬೇಕು, ಎಲ್ಲರನ್ನೂ ಕಾಪಾಡಬೇಕು, ಎಲ್ಲರನ್ನೂ ರಕ್ಷಣೆ ಕೊಡಬೇಕು, ರಕ್ಷಣೆ ಒದಗಿಸ್ಕೊಡ್ಬೇಕು. ಇಲ್ಲಿ ವಾಹನಗಳು ನೋಡಿ ಇಂತಹ ಸಂದರ್ಭದಲ್ಲಿ ವೇಗವಾಗಿ ಬರ್ತದೆ ನೋಡಿ, ಟಿಕೆಟ್ ಎಲ್ಲ ಕೊಡಬೇಕು. ಅದಕ್ಕೆ ರೋಡಲ್ಲಿ ನಿಂತ್ಕೊತಾವ್ರೆ, ಈ ಕಡೆ ಸೈಡ್ಗಾರ ಬರ್ಬೇಕು ತಾನೆ. ಎಲ್ಲರ ಒಂದು ಪರಿಸ್ಥಿತಿಯನ್ನು ಆಲಿಸಬೇಕು, ಎಲ್ಲರಿಗೂ ಬೈಕ್ ಕೊಡಬೇಕು. ನೋಡಿ ಈ ರೀತಿ ಅದೇಪ್ಪ. ಅವರು ನೆಟ್ವರ್ಕ್ ಇಲ್ಲದೆ ಒದ್ದಾಡ್ತವ್ರೆ. ನೋಡಿ, ಈ ರೀತಿ ಪ್ರಾಬ್ಲಮನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಸೊ ಇದು ಅರಣ್ಯ ಪ್ರದೇಶವಾದ್ದರಿಂದ ದಯವಿಟ್ಟು ಒಂದು ಉತ್ತಮವಾದ ವಾಹನಗಳ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ ಅಂತ ಒಂದು ಮನವಿಯಾಗಿ ಕಳ್ತೀನಿ ಕಣ್ರಪ್ಪ. ನೋಡಿ, ಈ ರೀತಿ ಜನ ಪಾಪ ರಸ್ತೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಮ್ಮ ನಿರ್ವಾಹಕರು ಸರಿ ಮಾಡಿ ಕಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಇನ್ನು ಮೂರು ಜನ ಅವರೇ. ಸೊ ನಾ ಕೇಳೋದಕ್ಕೆ ವಾಹನ ರಿಪೇರಿ ಅಂತ ಹೇಳವ್ರೆ. ರಿಪೇರಿಯ ಚೆಕ್ಕಿಂಗಪ್ಪ? ಚೆಕ್ಕಿಂಗ್ ಇಲ್ಲ. ಚೆಕ್ಕಿಂಗ್ ಇದ್ರೆ ವಾಹನ ಇರಬೇಕಾಗದು. ಆಮೇಲೆ ಚೆಕ್ಕಿಂಗ್ ಬಂದ್ಬಿಟ್ಟು ನೀನು ಏನ ಮರೆ ನೀನು ಆ ಚೆಕ್ಕಿಂಗ್ ನಿಲ್ಸಿರೋ ಗಾಡಿಗೆ ಹೋಗ್ಬಿಟ್ಟು ನೀನು ಆ ರೀತಿ ವಿಡಿಯೋ ಹಾಕಿದೆ ಅಂದ್ಬಿಟ್ಟು. ಚೆಕ್ಕಿಂಗ್ ಆಗಿರೋ ಗಾಡಿ ಇರಬೇಕು, ಗಾಡಿ ಇಲ್ಲ. ಒಟ್ಟು 3 ಜನ ಅವ್ರೆ. ನನಗೆ ಅದೇ ಕನ್ಫ್ಯೂಸ್ ಆಗೋಯ್ತು, ಏನಂತ ಗೊತ್ತಾಗ್ತಿಲ್ಲ. ಒಟ್ಟು ಕಂಡಕ್ಟ್ರನ್ನ ಕೇಳಿದ್ದೀನಪ್ಪ ನಾನು. ಆಮೇಲೆ ಕಂಡಕ್ಟ್ರ್ ಕೇಳಿದ್ದೀನಿ, ಏನಾಯ್ತಣ್ಣ ಅಂದರೆ ಗಾಡಿ ಹೋಯ್ತು ರಿಪೇರಿ ಅಂತ ಹೇಳಿದ್ದಾರೆ. ಇಷ್ಟಿದೆಪ್ಪ ಮಾಹಿತಿ. ದಯವಿಟ್ಟು ಒಂದು ಉತ್ತಮವಾದ ಒಂದು ವಾಹನಗಳ ವ್ಯವಸ್ಥೆಯನ್ನು ಕೊಡಿ. ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಅರಣ್ಯ ಪ್ರದೇಶ ಏನಿದೆ, ಇಲ್ಲಿ ಈ ರೀತಿ ವಾಹನಗಳು ದಿಕ್ಕೆಟ್ಟಿ ನಿಂತೋಯ್ತವೆ. ಇಷ್ಟು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಫ್ಯಾಮಿಲಿ ನೋಡಿ ಆ ರೀತಿ ದಯವಿಟ್ಟು ಗಾಡಿ ನಿಲ್ಸ್ಕೊಂಡು ನಿಂತ್ಕೊಂಬೇಡಿ ಈ ಥರ ಪ್ಲೇಸ್ಗಳಲ್ಲಿ. ಇದೊಂದು ಸಂದೇಶ. ಜೊತೆಗೆ ಹಿಂದೆ ಅಣ್ಣ ಕಿತ್ಕೊಂಡು ಬರ್ತಾವ್ರ ಅಲ್ಲಿ ನೋಡಲಿ. ಒಬ್ಬ ಸ್ವಾಮಿ, ಬಣ ಬಣ ಬಣ. ನಾನೇ ಸೈಡ್ ಗೊತ್ತೀನಿ ಬಂದು. ಅಪ್ಪ ಹೋಗ್ಬಿಡೋಣ, ಹೋಗೋಣ ಹೋಗೋಣ ಹೋಗೋಣ. ನೋಡಿ, ಕೋಚಿಗಳೆಲ್ಲ ರೋಡಲ್ಲಿ ಇರ್ತಾರಪ್ಪ. ನಿಧಾನಕ್ಕೋರಪ್ಪ, ನಿಮ್ಮ ಕೈ ಮುಗಿತೀವಿ. ಅಲ್ಲಿ ನೋಡ್ರಿ, ಅಯ್ಯೋ ರೋಡ್ ಬಿಟ್ಟೆ ಹೋಗಲ್ಲ ಅಂತ ಬೇಕಂಡ್ರಿ ಇದು. ಅಯ್ಯೋ 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 ಅಣ್ಣ ಹೊಡ್ಕೊಂಡೆ ಹೋಗ್ಬಿಟ್ಟನ್ಕಪ್ಪ. ಹಾಗೆ ಇದೊಂಥರ ಜಾಲಿ.